ನಾವು ಯಡಿಯೂರಪ್ಪನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಮುಗಿದು ಹೋಗ್ಯದ, ಚೇಂಜ್ ಆಗೋದಿಲ್ಲ ಅನ್ನೋದನ್ನು ಏನು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಡೈರೆಕ್ಟಾಗಿ ಹೇಳಿರ್ಬೋದಲ್ಲೇ ಒಳಗೆ ಎಲ್ಲಿ ನಡೆದು ಹಿರಿಯ ನಾಯಕರ ಜೊತೆಗೆ. ಯಾಕಂದ್ರೆ ಈಗ ಅವ್ರು ಯಾರು? ಹೌದಪ್ಪ, ವಿಜಯೇಂದ್ರ ಅವ್ರನ್ನ ನಾವು ಬದಲು ಮಾಡಿದರೆ ಅದಾನ ಯಾರಪ್ಪ, ಯಾರಿಗೆ ಕೊಡೋದು? ಯಾವ ದೋಷ ಮುಕ್ತರು ಯಾರಿದ್ದಾರೆ? ಒಬ್ಬರ ಹೆಸರು ಹೇಳ್ರಿ ಅಂತ ಅನ್ನೋಂಗೆ ಅದಾವಲ್ಲೇ ಮಾತುಗಳು. ಅವ್ರ ಮಾತನ್ನು ನೋಡಿದಾಗ ನೀವು ಕೂಡಿ ಹೋಗಬೇಕು, ಇಲ್ಲಾಂದ್ರೆ ಇಲ್ಲ. ಅಂದರೆ ನೀವು ಬೇಕಾದ್ರೆ ವಿರೋಧಿಗಳಿದ್ದಂಥ ವಿರೋಧ ಮಾಡುವಂಥವ್ರು ನೀವು ಹೊರಗೆ ಹೋದ್ರೆ ಅಡ್ಡಿ ಇಲ್ಲ ಅನ್ನುವಂಥದ್ದು ಇದ್ರ ಮೆಸೇಜಲ್ಲಿ ಕೊಟ್ಟಿದ್ದಾರೆ. ಮತ್ತು ಇವತ್ತು ವಿರೋಧಿಗಳ ಗುಂಪು ದೊಡ್ಡದಾಗಿ ಕಾಣ್ತಾ ಇಲ್ಲ, ಒಂದು ಸ್ವಲ್ಪ 3-4 ಜನ ಉಳಿದಾರೆ ಅಂತ ಕಾಣ್ತದೆ ಅವರಲ್ಲೇ. ಅವ್ರಿಗೂ ಆ ಪ್ರಮಾಣದ ಧ್ವನಿ ಹೇಳ್ತಾ ಇಲ್ಲ. ಮತ್ತು ಯತ್ನಾಳರ ಬಾಯಿಂದಾಗೆ ಸಾಕಷ್ಟು BJP ಮುಜುಗರನ್ನು ಅನುಭವಿಸಿದ್ದು ಸಹ ತಿನ್ನಿಸ್ಕೊಳ್ಳಲ್ಲ. ಅದಕ್ಕೆ ಈಗ ಮತ್ತೆ ಹೊಸವೇನು ಬೇಕಾಗಿಲ್ಲ. ಈಗ ಒಬ್ಬನ ಹೊರಗೆ ಹಾಕಿಬಿಟ್ವಿ ನಾವು ಈಗಾಗಲೇ, ನಾಳೆ ನಿಮ್ಮನ್ನೋದು ಹೊರಗೆ ಹಾಕ್ತು ಅನ್ನುವಂಗೆ ಮೆಸೇಜ್ ಇರ್ತವ್ರು. ಇನ್ನು ವಿರೋಧಿಗಳು ಅವರು ವಿಚಾರ ಮಾಡುವಂಥದ್ದು. ಆದರೆ ಇದರಿಂದ ಯಡಿಯೂರಪ್ಪನವ್ರು ಮತ್ತೆ ಆನೆ ಬಲ ಬಂದಂಗೆ ಆಗ್ಯದ, ಮತ್ತು ಹೊಸ ಹೊರಗೆ ಬಂದಂಗೆ ಆಗಿದೆ. ಯಾಕಂದ್ರೆ ಅವ್ರು ತಮ್ಮ ಮಗನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮಗ ಮುಖ್ಯಮಂತ್ರಿ ಆದ್ರೆ ಬೇಕಾದ್ರೆ ಮಾಡೋಣ ನಾವು ಅನ್ನುವಂಥ ಮನಸ್ಥಿತಿಗಳು. ಇದೇ ಮನಸ್ಥಿತಿ ದೇವೇಗೌಡರದ್ದು ಅದ, ಇದೇ ಮನಸ್ಥಿತಿ ಇವ್ರದ್ದು ಅದ. ತಮ್ಮ ಮಕ್ಕಳು ಆಗಬೇಕಪ್ಪ ಅಂತೇಳಿ. ಅದರಿಂದ ಅವರು ಹೊಂದಾಣಿಕೆ ಆಗದೆ ಹೋಗ್ಬೋದು. ಅದಕ್ಕೆ ಅದು ಆಗಬಾರ್ದು, ಎಲ್ಲ ಕೂಡಿ ಹೋಗೋಣ ಅಂತ ಮಾತು ಮೆಸೇಜ್ ಕೊಡ್ತಾ ಇದ್ದಾರೆ. BJP ಇದ್ದಿದ್ದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಇದರಿಂದ ಹಿಂದಿನ ಇರ್ಷೆಗಳು ಸಹಿತ ಬಿಡಬೇಕು ಅನ್ನೋಂಥ ಮಾತು ಸ್ಪಷ್ಟವಾಗಿ ಹೇಳಿದ್ರಿಂದಾಗೆ. ಮತ್ತು ನೀವು ಹಿಂಗೆ ಬಡದಾಡ್ದು ಹೋದ್ರೆ ನೀವು ಎಂದೂ ಗೆಲ್ಲುವುದಿಲ್ಲ ಅನ್ನೋಂಥ ಮಾತು. ವಿರೋಧ ಪಕ್ಷ ಆಗಿರಬೇಕು, ವಿರೋಧಿ ಧಿಕ್ಕಾರ ಅಂತ ಹೋಗ್ಬೇಕು ಅನ್ನೋಂಥ ಪರಿಸ್ಥಿತಿ ಇರ್ತದೆ ನಿಮಗೆ.